ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ RPC ನೇಮಕಾತಿ 2026 ಅರ್ಜಿ ಪ್ರಕ್ರಿಯೆ ಆರಂಭವಾಗಿದೆ. ಈ ವಿಡಿಯೋದಲ್ಲಿ KEA ವೆಬ್ಸೈಟ್ನ ಮೂಲಕ ಅರ್ಜಿನ ಹೇಗೆ ಸಲ್ಲಿಸೋದು ಅನ್ನೋದನ್ನ ಸಂಪೂರ್ಣವಾದಂಥ ಮಾಹಿತಿನ ಎಲ್ಲರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಯಾವ ರೀತಿ ಅಪ್ಲೋಡ್ ಮಾಡಬೇಕಾಗತ್ತೆ, ಪೇಮೆಂಟ್ನ ಮಾಡಬೇಕಾಗತ್ತೆ, ಎಷ್ಟು ಅಮೌಂಟ್ನ ಪೇ ಮಾಡಬೇಕಾಗತ್ತೆ, ಡೌನ್ಲೋಡ್ನ ಯಾವ ರೀತಿ ಮಾಡ್ಕೊಳೋದು, ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ಅಪ್ಲೈನ ಮಾಡ್ಕೊಂಡಿಲ್ಲ, ಇದೇ ತಿಂಗಳು 3ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಂದರೆ ಈ ತಿಂಗಳು ಅಂದರೆ ಜುಲೈ 3ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಬೇಗನೆ ಅಪ್ಲೈನ ಮಾಡ್ಕೊಳ್ಳಿ. ಏನೆಲ್ಲ ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದ್ಬಿಟ್ಟು ಇದರಲ್ಲಿ ನೀವು ನೋಟಿಫಿಕೇಷನಲ್ಲಿ ನೋಡ್ಬೋದು. ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಪೋಸ್ಟ್ಗಳಿದೆ, ಯಾವ ಕ್ಯಾಟಗರಿಗೆ ಎಷ್ಟಿದೆ, ಮತ್ತು ಏನು ಕ್ವಾಲಿಫಿಕೇಷನ್ ಆಗಿರಬೇಕಾಗತ್ತೆ. ಸೆಕೆಂಡ್ PU ಆಗಿದ್ದರೆ ಆಗುತ್ತೆ ಸಾಕು. ಸೆಕೆಂಡ್ PU ಇರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು KE ಅಂತ ಹಾಕ್ಬಿಟ್ಟು ಸರ್ಚ್ ಕೊಡಿ, ಇಲ್ಲಾಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹಾಕೋ ಸರ್ಚ್ ಕೊಟ್ಟರು ಕೂಡ ಇದೇ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡೋದು ನೋಡ್ತಾ ಇಲ್ಲ. ಈ ಥರ KEA ವೆಬ್ಸೈಟ್ ಓಪನ್ ಆಗಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅಂದ್ಬಿಟ್ಟು. ಇಲ್ಲಿ ನೇಮಕಾತಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಫಸ್ಟ್ ಒಂದು ನೋಡ್ತಾರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತಿದ್ರೆ ಅದ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಈ ಲಿಂಕು ಕೂಡ ನಿಮಗೆ ವೆಬ್ಸೈಟಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಅದ ಮೇಲೆ ಕ್ಲಿಕ್ನ ಮಾಡೋದು ನೋಡ್ತಾ ಇಲ್ಲ. ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎಷ್ಟು ಸ್ಟೆಪ್ಗಳಿದ್ದಾವೆ, ಟೋಟಲಾಗಿ 5 ಸ್ಟೆಪ್ಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಫಸ್ಟ್ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಸೆಕೆಂಡ್ ನಿಮ್ಮ ಫೋಟೋನ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಥರ್ಡ್ ಒನ್ನು ನಿಮ್ಮ ಪೇಮೆಂಟ್ನ ಪೇ ಮಾಡಬೇಕಾಗುತ್ತೆ. ಫೋರ್ತ್ ಒನ್ನು ಪೇಮೆಂಟ್ ಸ್ಟೇಟಸ್ ಯಾವುದು ಆಗಿದೆಯೋ ಇಲ್ವೋ, ಪೇಮೆಂಟ್ ಆಗಿದೆಯೋ ಅನ್ನೋ ಚೆಕ್ ಮಾಡ್ಬೋದು. ಲಾಸ್ಟ್ ಒಂದು ಪ್ರಿಂಟ್ ಅಕ್ನಾಲೇಜ್ಮೆಂಟ್ನ ತಗೋಬೋದಾಗುತ್ತೆ. ಫಸ್ಟಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟಾಗಿ ಆಧಾರ್ ಫಸ್ಟ್ ಒನ್ ಮೇಲೆ ಕ್ಲಿಕ್ನ ಮಾಡೀನಿ. ಆಧಾರ್ ವೆರಿಫಿಕೇಷನ್ ಅಂತ ಕೇಳ್ತಾ ಇದೆ. ಫಸ್ಟಾಗಿ ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. SLC ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. 10th ಮಾರ್ಕ್ಸ್ ಕಾರ್ಡ್ನ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಯಾವ ಬೋರ್ಡು ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಆಮೇಲೆ ಯಾವ ಬೋರ್ಡು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸ್ಟೇಟ್ ಬೋರ್ಡ ಇಲ್ಲ ಆಧಾರ್ ಬೋರ್ಡ್ಸ್ ಅಂತ ಅಂದ್ಬಿಟ್ಟು ಸ್ಟೇಟ್ ಬೋರ್ಡ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದನ್ನ ಕ್ಯಾಪ್ಚರ್ ಕೋಡ್ ಚೆಕ್ ಬಾಕ್ಸ್ ಕೇಳ್ತಾರೆ. ಕ್ಲಿಕ್ ಆಗಿದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟು ನೋಡ್ತಾ ಇಲ್ಲ. ಆಯ್ತಾ, KYC ಓಪನ್ ಆಗಿದೆ. KYCಯಲ್ಲಿ ಯಾರಾದ್ರು ಅಪ್ಲೈ ಮಾಡ್ತಾ ಇದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇಲ್ಲ, ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಈ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ OTP ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಜನರೇಟ್ OTP ಅನ್ನೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಯಾವ ನಂಬರ್ ಲಿಂಕ್ ಆಗುತ್ತೆ ಆ ನಂಬರ್ಗೆ OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ನೋಡ್ತಾ ಇಲ್ಲ, ಎಂಟರ್ OTP ಅನ್ನೋ ಜಾಗದಲ್ಲಿ OTPನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆಗಿದ ತಕ್ಷಣ ನೋಡ್ತಾ ಇಲ್ಲ, ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಪೀಚಾಗಿ ಇವಾಗ ಇಲ್ಲಿ ಬಂದಿದೆ. ನೋಡ್ಬೋದು, ಇಲ್ಲಿ ಡೀಟೇಲ್ಸ್ ಫಾರ್ ಆಧಾರ್ ಅಂತ ಅಂದ್ಬಿಟ್ಟು ಫಸ್ಟ್ ಒನ್ನಲ್ಲಿ ತೋರಿಸ್ತದೆ. ಅದಾದಮೇಲೆ ಕೆಳಗಡೆ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತದೆ. ಇಲ್ಲಿ ಫಸ್ಟಾಗಿ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾ ಇರೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಒಂದು ತೋರಿಸುತ್ತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಅದಾದಮೇಲೆ ಇಲ್ಲಿ ಯಾವ ಡಿಸ್ಟ್ರಿಕ್ಕಿಗೆ ನೀವು ನೀವು ಅಪ್ಲೈನ ಮಾಡ್ತಾ ಇದ್ದೀರಾ, ನೀವು ಯಾವ ಡಿಸ್ಟ್ರಿಕ್ಕಿಗೆ ನೀವು ಅರ್ಜಿನ ಆಗ್ತಾ ಇದೆ, ಅಪ್ಲಿಕೇಶನ್ ಆಗ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇದರಲ್ಲಿ ಇಷ್ಟು ಡಿಸ್ಟ್ರಿಕ್ ತೋರಿಸ್ತಾ ಇದೆ. ಇದರಲ್ಲಿ ಯಾವುದು ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ SLC ಮಾರ್ಕ್ಸ್ ಕಾರ್ಡಲ್ಲಿರೋಂಥ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಬಂದಿರುತ್ತೆ. ಮತ್ತು ಮೇಲ ಫೀಮೇಲ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗಿದ್ದರೆ ಆಗಿಲ್ಲ ಅಂದರೆ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮಗಿಲ್ಲಿ ಕ್ಯಾಟಗರಿನ ಕೇಳ್ತಾ ಇದೆ, ಯಾವ ಕ್ಯಾಟಗರಿ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. SC ST ಆದರೆ ಸರ್ಟಿಫಿಕೇಟ್ ನಂಬರ್ನ ಹಾಕೋಬೇಕಾಗುತ್ತೆ. OBC ಆದರೂ ಹಾಕೋಬೇಕಾಗುತ್ತೆ. ಜನರಲ್ ಆದರೆ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಜನರಲ್ ಅಂತ ನಾನು ಕೊಟ್ಟಿರೋದ್ರಿಂದ ಇಲ್ಲಿ ಕೇಳ್ತಾ ಇಲ್ಲ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕೋಬೇಕಾಗತ್ತೆ. ನಿಮ್ಮ ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡು ಸಮೇತ ನೀಟಾಗಿ ಫುಲ್ಲು ಮೆನ್ಷನ್ನ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಡೀಟೇಲ್ನ ಕೊಡ್ಕೋಬೇಕಾಗತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಅಡ್ರೆಸ್ಸಲ್ಲಿ ನಿಮ್ಮ ಡೋರ್ ನಂಬರು, ವಿಲೇಜ್ ನೇಮು ಮತ್ತು ಪೋಸ್ಟ್ ಆಫೀಸು ಎಲ್ಲ ಯಾವ ಏರಿಯಾ ಡೀಟೇಲ್ಸ್ ಎಲ್ಲ ಮೇಲೆ ಮೆನ್ಷನ್ನ ಮಾಡಿಕೊಂಡು ಇವೆಲ್ಲ ಸೆಲೆಕ್ಟ್ನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ 18 ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಅಂತ ಕೇಳ್ತಾರೆ. ಎಸ್ ಅಂತ ಕೊಟ್ಟಾಗ
ಕೊಟ್ಟಾಗ ಮೇಲೆ ಅದೆಲ್ಲ ಪೀಚಾಗಿ ಬಂದಿದೆ. ನೋ ಅಂದಾಗ ನೀವೆಲ್ಲ ಟೈಪ್ನ ಮಾಡ್ಕೋಬೇಕು. ನಾನು ನೋ ಅಂತ ಎಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲ ಬಂದಿದೆ ನೋಡ್ಬೋದು. ಇವಾಗ ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತದೆ. ಮೊಬೈಲ್ ನಂಬರ್, ಇಮೇಲ್ ಐ ಡಿನ ಕೊಟ್ಕೋಬೇಕು. ಅದಾಗೆ ಮದುವೆ ಆಗಿದೆ ಅಂತ ಕೇಳ್ತದೆ. ಮದುವೆ ಆಗಿದೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ನಿಮ್ಮ ಸಂಗಾತಿಯ ಹೆಸರನ್ನ ಟೈಪ್ ಮಾಡಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಸಂಗಾತಿಯ ಹೆಸರನ್ನ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಮತ್ತು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಕೇಳ್ತದೆ. ಮಾಜಿ ಸೈನಿಕ ಅಂತ. ಇದು ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ, ಇದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದೆ, ಇದೆಲ್ಲ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ. ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ಇವಾಗ ನಿಮ್ಮ ವಿದ್ಯಾರ್ಹತೆ ಕೇಳ್ತಾ ಇದೆ. ಇಲ್ಲಿ ಎಜುಕೇಷನ್ ಕೇಳ್ತಾ ಇದೆ. 10th ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ತೋರಿಸ್ತಾ ಇದೆ. ಇವಾಗ PUದು ಮಾರ್ಕ್ಸ್ ಕಾರ್ಡ್ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. PUC ಆಗಿದೆಯಲ್ಲ, PUC ಪ್ರಕಾರ ನಿಮಗೆ 2 ವರ್ಷ ಡಿಪ್ಲೊಮಾ ಇಲ್ಲ ITI ಮಾಡ್ಕೊಂಡಿದ್ರೆ ಅದು ಕೂಡ ಸೆಲೆಕ್ಟ್ನ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತದೆ. PUC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾರೆ. ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡಿದ ತಕ್ಷಣ ಯಾವ ವರ್ಷ ಪಾಸ್ ಆಗಿದ್ದು, ಯಾವ ಮಂತು, ಮತ್ತು ನಿಮ್ಮ ಹೆಸರು ಮತ್ತು ತಂದೆ ತಾಯಿ ಹೆಸರು ಮತ್ತು ಪರ್ಸೆಂಟೇಜ್ ಎಷ್ಟು ತೆಗ್ದಿದೆ, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಪರ್ಸೆಂಟೇಜ್ ಎಷ್ಟು ಅಂದ್ಬಿಟ್ಟು ಎಲ್ಲ ಡೀಟೇಲ್ ಪೀಚಾಗಿ ಬಂದುಬಿಡುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ. ಅದಾದಮೇಲೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್, ನಿಮ್ಮ ಸರ್ಟಿಫಿಕೇಟ್ ಏನು ಇಶ್ಯೂ ತೊಗೊಂಡಿದ್ದೀರಲ್ಲ ಅದು ಯಾವ ಮಂಡಳಿಯಿಂದ, ಯಾವ ಸಂಸ್ಥೆಯನ್ನು ತೊಗೊಂಡಿದ್ದೀರ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವ ಬೋರ್ಡ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸರ್ಟಿಫಿಕೇಟ್ ಎಲ್ಲ ಇರುತ್ತೆ, ಯಾವ ಬೋರ್ಡ್ ಅಂದ್ಬಿಟ್ಟು ನಾನಿಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹಾಕ್ತಾಯಿದ್ದೀನಿ. ನೀವು ಯಾವ ಬೋರ್ಡ್ ಅಂದ್ಬಿಟ್ಟು ಸರ್ಟಿಫಿಕೇಟ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ನಾವು ಕೇಳ್ತಾ ಇರೋ ಪ್ರಕಾರ ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ ಇಲ್ಲಿ ಎಸ್ಆರ್ ನೋ ಅಂತ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಹೈಟ್ ಎಷ್ಟಿದೆ ಮತ್ತು ನಿಮ್ಮ ವೆಯ್ಟ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕೆಳಗಡೆ ಬಂದು ಪ್ರಿವ್ಯೂ ಅಂತ ಇದ್ದಿಲ್ಲ, ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಡೀಟೇಲ್ಸ್ ನೀವೇನೆಲ್ಲ ಟೈಪ್ ಮಾಡಿರ್ತೀರಲ್ಲ, ಟೈಪ್ ಮಾಡಾಗಿದ್ದು ಸೆಲೆಕ್ಟ್ ಮಾಡಿ ಅದೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಕ್ಯಾಪ್ಚರ್ ಕೊಟ್ಟು ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಾನು ಎಂಟರ್ನ ಮಾಡ್ಕೊಂಡು ಮೇಲೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಫಸ್ಟು ಎಲ್ಲ ಚೆಕ್ ಮಾಡ್ಕೊಂಡು ಓಕೆ ಅಂತ ಆದಮೇಲೆ ಕ್ಯಾಪ್ಚರ್ ಕೊಟ್ಟು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಏನು ತೋರಿಸ್ತಾ ಇದ್ದಿಲ್ಲ, ಇದು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಇದೇ ಮೇಯ್ನ್ ಆಗಿರುತ್ತೆ. ಇದನ್ನು ನೋಟ್ ಮಾಡಿ ಇಟ್ಕೋಬೇಕು. ನೋಟ್ ಮಾಡಿಕೊಂಡು ಗೋ ಟು ಹೋಮ್ ಪೇಜ್ ಅಂತ ಕೊಟ್ಟಾಗ ಹೋಮ್ ಪೇಜಿಗೆ ಬರುತ್ತೆ. ಇಲ್ಲಿ ಹೋಮ್ ಪೇಜಿಗೆ ಬಂದಿದ ತಕ್ಷಣ ನಾನಿಲ್ಲಿ ವಾಪಸ್ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ಕೊಂಡು ಸೆಕೆಂಡ್ ಆಪ್ಷನ್ ಓಪನ್ ಆಗಿದೆ. ಸ್ಟೆಪ್ 2ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಳ್ತಾ ಇದ್ದೀನಿ. ಅಪ್ಲಿಕೇಶನ್ ನಂಬರ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಆ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಅಪ್ಲೋಡ್ ಯುವರ್ ಫೋಟೋ ಮತ್ತು ಸಿಗ್ನೇಚರ್ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮ ಫೋಟೋನ ಫೋಟೋ ಮೇಲೆ ಸೆಲೆಕ್ಟ್ನ ಮಾಡಿ ಫೋಟೋನ ಚೂಸ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಬಂದು ನಿಮಗೆ 100 KB ಒಳಗಡೆ ಇರಬೇಕಾಗುತ್ತೆ. JPG ಫಾರ್ಮೆಟಲ್ಲೇ ಇರಬೇಕಾಗುತ್ತೆ. ನೀಟಾಗಿ ಕ್ರಾಪ್ ಮಾಡ್ಕೊಂಡು ಫೋಟೋನ ಮತ್ತು ಸಿಗ್ನೇಚರ್ನ ನೀಟಾಗಿರೋದನ್ನ ಹಾಕ್ಕೊಂಡು ಅಪ್ಲೋಡ್ನ ಮಾಡ್ಕೊಂಡು ಸೇವ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಿ. ವಾಪಸ್ 3ನೇ ಪೇಜ್ ಹೋಮ್ ಪೇಜಿಗೆ ಬಂದಿದೆ. ಇಲ್ಲಿ ಫೀಸ್ 3rd ಸ್ಟೆಪ್ಗೆ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. 3rd ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ನ ಕೇಳ್ತಾ ಇದೆ. ಅಪ್ಲಿಕೇಶನ್ ನಂಬರು ವಾಪಸ್ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ನ ಚೂಸ್ನ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನಿದಿಲ್ಲ ಅದನ್ನು ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಇದ್ದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ ತಕ್ಷಣ ಇಲ್ಲಿ ಪೇಮೆಂಟ್ ಆಪ್ಷನ್ ಡೀಟೇಲ್ಸ್ ತೋರಿಸ್ತಾ ಇದೆ. ಕಾರ್ಡು, ನೆಟ್ ಬ್ಯಾಂಕಿಂಗು, NEFT ತೋರಿಸ್ತಾ ಇದೆ ಮತ್ತು UP ಅಂತಿದೆ. ನಾನು UP ಅಂತ ಸೆಲೆಕ್ಟ್ನ ಮಾಡಿಕೊಂಡು UP ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆದಮೇಲೆ ಕ್ಲಿಕ್ ಟು ಅಂತಿದೆ ಅದ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇದು QR ಕೋಡ್ ಓಪನ್ ಆಗಿದೆ. ಆರಾಮಾಗಿ ಈಸಿಯಾಗಿ ನೀವು ಆ ಟೈಮ್ ಓಡೋದ್ರೊಳಗಡೆ ನೀವು ಗೂಗಲ್ ಪೇ, ಫೋನ್ಪೇ ಮುಖಾಂತರ ಈ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನಿಮಗೆ ಕ್ಯಾಟಗರಿ ವೈಸ್ ಮೇಲೆ ನಿಮಗೆ ಪೇಮೆಂಟ್ ಅಮೌಂಟ್ ತೋರಿಸುತ್ತೆ. ನನಗಿಲ್ಲಿ 750 ಅಮೌಂಟ್ ತೋರಿಸ್ತಾ ಇದೆ. ಅಷ್ಟು ಪೇಮೆಂಟ್ನ ನಾನು ಪೇಮೆಂಟ್ ಮಾಡ್ಕೊತೀನಿ. ಆಟೋಮೆಟಿಕ್ ವಾಪಸ್ ಈ ಥರ ಬ್ಯಾಗ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಬ್ಯಾಗ್ ಬಂದಮೇಲೆ ನೋಡ್ಬೋದು ಪೇಮೆಂಟ್ ಅಕ್ನಾಲೇಜ್ಮೆಂಟ್ ಆಗಿದೆ. ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಪ್ರಿಂಟ್ ಔಟ್ ಕೂಡ ಮಾಡ್ಕೋಬೋದು, ಇಲ್ಲ ಸೇವ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದಾಗುತ್ತೆ. ನೋಡಿದ್ರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ. ಇದು ಅವಶ್ಯಕತೆ ಇಲ್ಲ. ಇವಾಗ ಪೇಮೆಂಟ್ ಆಗಿದೆ. 4th ಸ್ಟೆಪ್ಪಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಳೋದಾಗಿರುತ್ತೆ. ಸೇಮ್ ಚೆಕ್ ಮಾಡೋದು ಕೂಡ 3rd ಸ್ಟೆಪ್ಪಲ್ಲಿ ಏನಿರುತ್ತಲ್ಲ ಅದೇ ಬರುತ್ತೆ. ಇವಾಗ 5th ಒನ್ನಲ್ಲಿ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ನ ಮಾಡಿ ಪ್ರಿಂಟ್ ಅಕ್ನಾಲೇಜ್ಮೆಂಟಲ್ಲಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ವಾಪಸ್ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ನ ಮಾಡಿ ಅದಾದಮೇಲೆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. 4th ಸ್ಟೆಪ್ಪಲ್ಲಿ ಸೇಮ್ 3rd ಸ್ಟೆಪ್ಪಲ್ಲಿ ಏನು ಪೇಮೆಂಟ್ ಮಾಡಿತ್ತಲ್ಲ ಅದೇ ಸ್ಟೆಪ್ನ ತೋರಿಸುತ್ತೆ. 4th ಸ್ಟೆಪ್ಪಲ್ಲಿ ಇಲ್ಲಿ ನಿಮಗೆ ಏನು
ಅಪ್ಲಿಕೇಶನ್ ಪೇಜ್ ಪ್ರಿಂಟೌಟ್ನ ತೊಗೋಬೋದಾಗುತ್ತೆ. ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ, ನೋಡ್ತಾ ಇರೋದು PDF ಫೈಲ್ ಡೌನ್ಲೋಡ್ ಆಗಿದೆ. ಆ PDF ಮೇಲೆ ಕ್ಲಿಕ್ನ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನೋಡ್ತಾ ಇದ್ದಾರೆ ಈಗ PDF ಫೈಲ್ ಓಪನ್ ಆಗಿದೆ. ನೀವು ಅಪ್ಲೈ ಮಾಡಿರೋಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಆಧಾರ್ ಕಾರ್ಡಲ್ಲಿರೋ ಫೋಟೋನೂ ತೋರಿಸುತ್ತೆ ಮತ್ತು ಹಾಗೆ ನೀವೇನು ಅಪ್ಲೋಡ್ ಮಾಡಿದ್ದೀರಲ್ಲ ಫೋಟೋ ಮತ್ತು ಸಿಗ್ನೇಚರ್ ಅದು ಕೂಡ ತೋರಿಸುತ್ತೆ. ಡೀಟೇಲ್ಸ್ ಎಲ್ಲ ನೀವು ನೋಡ್ಕೋಬೋದು, ವೆರಿಫೈನ ಮಾಡ್ಕೋಬೋದು. ನೋಡೋದಲ್ಲ ಯಾವ ರೀತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೋಡ್ ಮಾಡೋದು ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಟ್ಟಿನಿ ಸ್ಟೆಪ್ ಬೈ ಸ್ಟೆಪ್ಪಾಗಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೇನಾದರೂ ನೀವೇನೋ ಅಪ್ಲಿಕೇಶನ್ ನಂಬರ್ ಏನೋ ಮಾಡ್ತಿದ್ದೆ ಲಾಸ್ಟ್ ಸ್ಟೆಪ್ ನೋಡ್ತಾ ಇದ್ದಾರೆ 6 ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ, SLC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಡಿ, ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೊಂಡು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಏನು ಫೈಂಡ್ ಆಗಿರುತ್ತಲ್ಲ ಆ ನಂಬರ್ನ ವಾಪಸ್ ನಿಮಗೆ ಸಿಗುತ್ತೆ. ನಾವು ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡ್ಬೋದಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.